ಹಾಯ್ ಹಲೋ ನಮಸ್ಕಾರ. ನಾವೀಗ ಬೆಂಗಳೂರಿನಲ್ಲಿ ನಡೀತಾ ಇರೋ ಮೋಸ್ಟ್ ಪಾಪ್ಯುಲರ್ ಮಿಸ್ ಬೆಂಗಳೂರು ಬ್ಯೂಟಿ ಪೇಜೆಂಟ್ ನಲ್ಲಿದ್ದೀವಿ. ಇವರಲ್ಲಿ ಯಾರು ಮಿಸ್ ಬೆಂಗಳೂರು ಆಗ್ತಾರ ಅನ್ನೋದು ನಮ್ಗೂ ಕೂಡ ಕುತೂಹಲ. Apeksha Sadashiva? Sir. Yeah, please come. ಮೇಡಮ್, ಈ ಬ್ಯೂಟಿ ಪೇಜೆಂಟ್ಗೆ ಏಜ್ ಲಿಮಿಟ್ ಇದೆ. 18ರಿಂದ 21 ವರ್ಷ. ನಿಮಗೆ ಗೊತ್ತಿಲ್ವಾ? ಗೊತ್ತು ಸರ್, ಡೇಟ್ ಆಫ್ ಬರ್ತ್ ಫಾರ್ಮ್ ಅಲ್ಲೇ ಇದೆಯಲ್ಲ. ನಮ್ಮ ಭಾರತ್ ಫಾರ್ಮಾ ಕಂಪನಿ ಇನ್ನು ಟಾಪ್ ಪೊಸಿಷನ್ ಅಲ್ಲಿ ಇರೋದಕ್ಕೆ ಮೇನ್ ರೀಸನ್ ಅದರ ಮಾರ್ಕೆಟ್ ಶೇರ್ಸ್. ಭಾರತ್ ಫಾರ್ಮಾ ಕಂಪನಿ ಶೇರ್ ರೇಟ್ಸ್ ಗ್ರೋತ್ ಆಗ್ತಾನೆ ಇದೆ. ಕಳೆದ 3 ವರ್ಷಗಳಿಂದ ಅಂದ್ರೆ 2021ರಿಂದ ಇಲ್ಲಿವರೆಗೂ ಕಂಪನಿ ಶೇರ್ಸ್ ಗ್ರೋತ್ ಆಗಿರೋದನ್ನ ನೀವೇ ನೋಡಬಹುದು. This is our net profit. Facts and figures. That's all, gentlemen. Mr. Gautam, what's your opinion? ಗೆಳೆಯ, ಏನು ಯೋಚನೆ ಮಾಡ್ತಾ ಇದೆಯಾ? ಬೇಗ ಪೇಪರ್ಸ್ಗೆ ಸೈನ್ ಹಾಕು. ಮುಹೂರ್ತ ಶುರು ಆಗಕ್ಕೆ ಮುಂಚೆ ನಾವು ಮನೇಲಿರ್ಬೇಕು. Okay. I'm not going to sign this deal. Not interested. ಗೌತಮ್, 1 ಮಿನಿಟ್. ನಮ್ಮ ಕಂಪ್ನಿ ಟೇಕ್ ಓವರ್ ಮಾಡೋದಕ್ಕೆ ದಿವಾನ್ ಗ್ರೂಪ್ಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಮ ಟೀಮ್ನವರ ಹೇಳಿದ್ರು. ಆದ್ರೆ ಈಗ ಡೀಲ್ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ? ಗೌತಮ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆಸ್ಕ್ ಓಪನ್ಲಿ. ಪ್ರೆಸೆಂಟೇಷನ್ ನ ಮಿಸ್ಟರ್ ಗೌತಮ್ ಅವರು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ? ಅರ್ಥ ಆಗಿದ್ದಕ್ಕೆ ನನ್ನ ಡಿಸಿಷನ್ ಅನ್ನ ಚೇಂಜ್ ಮಾಡಿದ್ದೆ. ಯು ಆರ್ ರೈಟ್. ನಿಮ್ಮ ಕಂಪ್ನಿನ ಟೇಕ್ ಓವರ್ ಮಾಡೋದಕ್ಕೆ ದಿವಾನ್ ಗ್ರೂಪ್ಗೆ ಇಂಟ್ರೆಸ್ಟ್ ಇತ್ತು ಆಗ, ಬಟ್ ಈಗಲ್ಲ. ಅಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಡೀಲ್ ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ರೀಸನ್ ತಿಳ್ಕೋಬೇಕಲ್ವ ನಾವು? ಓಕೆ, ಆಸ್ ಯು ಆರ್ ಆಸ್ಕಿಂಗ್, ಕ್ಯಾನ್ ವಿ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಯುವರ್ ಪ್ರೆಸೆಂಟೇಷನ್? ಸ್ಟಾರ್ಟ್ ಮಾಡಿ. Everything is wrong in your presentation. ಮೂರು ವರ್ಷದಿಂದ ನೀವು ತೋರಿಸಿರೋ ಗ್ರೋತ್ ಇಟ್ಸ್ ನಾಟ್ ಟ್ರೂ. ಈಗ ಹೇಳಿ ಸಂದೇಲ್, ನಾನು ನಿಮ್ಮ ಕಂಪ್ನಿನ ಟೇಕ್ ಓವರ್ ಮಾಡಬೇಕಾಗಿತ್ತ? ದ ಡೀಲ್ ಈಸ್ ಆಫ್. ಸಾರಿ ಗೈಸ್, ಥ್ಯಾಂಕ್ಸ್ ಫಾರ್ ದ ಪ್ರೆಸೆಂಟೇಷನ್. ಲೋಟ ನೀರು ಕುಡಿಬೇಕು ಅಂದ್ರೆ ಮನೆಯಿಂದ ನಾನೇ ಗ್ಲಾಸ್ ತರಬೇಕು ಅನ್ಸುತ್ತೆ. ನೀರಿನ ಗ್ಲಾಸ್ ಕ್ಲೀನ್ ಇಲ್ಲ ಅಂದ್ರೆ ಇಲ್ಲಿನ ಲೋ ಲೆವೆಲ್ ಸ್ಟಾಫ್ಸ್ಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ಅವ್ರ ಕಂಪ್ನಿ ಮೇಲೆ ನಂಬಿಕೆ ಕಳ್ಕೊಂಡಿರ್ತಾರೆ. ಅಂತ ಕಂಪ್ನಿ ಕೊಲ್ಯಾಪ್ಸ್ ಆಗೋದು ಗ್ಯಾರಂಟಿ. ಅಮ್ಮ. ಗೌತಮ್, ಎಲ್ಲಿದೆಯಾ? ಅಮ್ಮ, ನಾವಿಲ್ಲಿಂದ ಹೊರಟಿದ್ದೀವಿ. ಮುಹೂರ್ತ ಟೈಮಿಗೆ ಕರೆಕ್ಟ್ ಆಗಿ ಬರ್ತೀನಿ. ಅಲ್ಲಿ ಎಲ್ಲಾ ಅರೇಂಜ್ಮೆಂಟ್ಸ್ ಕರೆಕ್ಟ್ ಆಗಿ ಆಗಿದೆ ತಾನೆ? ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತು. ಗೆಸ್ಟ್ ಗಳು ಬರ್ತಿದ್ದಾರೆ. ಅಶ್ವಿನಿ ರೆಡಿ ಆಗ್ತಿದ್ದಾಳೆ. ಸರಿ ಸರಿ, ನಾನು ಬೇಗ ಬಂದ್ಬಿಡ್ತೀನಿ. ಬೇರೇನೂ ಇಲ್ವಲ್ಲ? ಅದು ನಾನೊಂದು ವಿಷಯ ಹೇಳೋದಿಕ್ಕೆ ಫೋನ್ ಮಾಡಿದ್ದು. ಏನಮ್ಮ? ಅಶ್ವಿನಿ ರಿಸೆಪ್ಷನ್ಗೆ ಡ್ರೆಸ್ ತಗೊಂಡಿದ್ವಲ್ಲ,
ಅದಕ್ಕೆ ಜ್ಯುವೆಲ್ರಿನೂ ಪರ್ಚೇಸ್ ಆಯ್ತು. ಆದ್ರೆ ಆ ಡ್ರೆಸ್ಸಿಗೆ ಹೈದರಾಬಾದ್ ಪರ್ಲ್ಸ್ ಚೆನ್ನಾಗಿರತ್ತೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ಸರಿ, ಪರ್ಚೇಸ್ ಮಾಡ್ಬೋದಲ್ವಾ? ಅದು ಅಶ್ವಿನಿ ಆನ್ಲೈನ್ ಅಲ್ಲಿ ಡಿಸೈನ್ ನೋಡಿ ಸೆಲೆಕ್ಟ್ ಮಾಡಿದಾಳೆ. ಅದನ್ನ ನಿನಗೆ ಸೆಂಡ್ ಮಾಡಕ್ ಹೇಳ್ತೀನಿ. ಸರಿ ಸರಿ, ಓಕೆ, ಶೋರ್. ಹೈದರಾಬಾದ್ ಪರ್ಲ್ಸ್ ಓಕೆ ಸರ್. ಸರಿಮಾ, ಅದೆಲ್ಲಿಂದನಾದ್ರೂ ಸರಿ, ನಾನು ಅದನ್ನು ಹುಡುಕಿ ತರಿಸ್ಕೊಡ್ತೀನಿ ಅಂತ ಹೇಳಿ ಅವಳಿಗೆ. ಗೆಳೆಯ, ಅಲ್ಲ ಈ ತರ ಲಾಸ್ಟ್ ಮಿನಿಟ್ ಅಲ್ಲಿ ಬೇಕು ಅಂದ್ರೆ ಎಲ್ಲೋ ಸಿಗುತ್ತೆ? ಆ ಎಕ್ಸ್ಕ್ಯೂಸ್ ಕೊಡಬಾರ್ದು ಆನಂದ್. ಆಸೆ ಪಟ್ಟಿರೋದು ನನ್ನ ತಂಗಿ, ಅವಳ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ. ಅದು ಬಂದ, 1 ನಿಮಿಷ ಬಂದೆ. ಮಾ, ಸದ್ಯ ಬಂದಿಯಲ್ಲ, ನನಗೆ ಈಗ ಸಮಾಧಾನ ಆಯ್ತು. ಹೈದರಾಬಾದ್ ಪರ್ಲ್ಸ್ ಅಂದ್ಯಾ? ಅಮ್ಮ, ನೀವೇನಾದ್ರೂ ಹೇಳಿ ನಾನು ಮಾಡದೇ ಇರ್ತೀನ. ಅಶ್ವಿನಿ ಆಸೆ ಪಟ್ಟ ಡಿಸೈನ್. ವಾವ್, ಬ್ಯೂಟಿಫುಲ್. ಆಮೇಲೆ ಅಮ್ಮ, ಅಶ್ವಿನಿಯಲ್ಲಿ ಅವಳು ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ಇನ್ನೂ ರೆಡಿ ಆಗಿಲ್ವಾ? ಈ ಪರ್ಲ್ಸ್ನ ತರಕ್ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತು ಗೆಳೆಯ. ಅಟ್ಲೀಸ್ಟ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ? ನೋಡ, ಅವರೆಲ್ಲ ಎಷ್ಟು ಬ್ಯುಸಿ ಆಗಿದ್ದಾರೆ, ನಾವು ಅರ್ಥ ಮಾಡ್ಕೋಬೇಕಲ್ವಾ? ಒಂದು ಫ್ಯಾಮಿಲಿ ಒಳಗಡೆ ಸಾರಿ, ಥ್ಯಾಂಕ್ಸ್, ಈ ಫಾರ್ಮಾಲಿಟೀಸ್ ಎಲ್ಲ ಬೇಕೇನಾ? ನಡಿ, ನಾವು ರೆಡಿ ಆಗೋಣ. ಸರ್ ನಮಸ್ಕಾರ. ನೀವು ಊರ್ಲಿದ್ರೆ ಖಂಡಿತ ಮದುವೆಗೆ ಬರ್ತೀರಾ ಅಂತ ಗೊತ್ತಿತ್ತು. ಇಲ್ಲಪ್ಪ, ಊರಲ್ಲಿ ಇರ್ಲಿಲ್ಲ. ಮಗನ ಮನೇಲಿ ದುಬೈಲಿದ್ದೆ. ನೀನು ಮಗಳ ಮದುವೆ ಕರೆದ ಮೇಲೆ ಬರ್ದೇ ಇರಕ್ಕಾಗತ್ತಾ? ಎನಿವೆ, ಐ ವಿಶ್ ದಮ್ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾಳೆ ಮಗಳು? ಮಗಳು ಮೇಲ್ಗಡೆ ಇದ್ದಾಳೆ ನೋಡಿ. ಅಲ್ಲ ಗೆಳೆಯ, ಅವ್ರ ಮಗಳು ಅಂದಾಗ ನೀನ್ ಯಾಕೆ ಕರೆಕ್ಟ್ ಮಾಡ್ಲಿಲ್ಲ ಅವ್ರನ್ನ? ಯಾಕೆ ಕರೆಕ್ಟ್ ಮಾಡಬೇಕು? ಅವ್ರು ಹೇಳಿದ್ರಲ್ಲಿ ತಪ್ಪೇನೋ ಇದೆ. ಅಶ್ವಿನಿ ನನಗೆ ತಂಗಿ ಆದ್ರು ಇಷ್ಟು ವರ್ಷ ನಾನು ಅವಳನ್ನ ಮಗಳ ತರಾನೇ ಬೆಳೆಸಿದ್ದೀನಿ. ಯಾರಾದ್ರೂ ನನ್ನ ಅವಳ ಅಪ್ಪ ಅಂದ್ರೆ ನನಗೆ ಖುಷಿನೇ. ಅಷ್ಟೇ ಅಲ್ಲ ಕಣ, ಇವತ್ತು ಏನೇ ಶಾಸ್ತ್ರ ನೋಡಿದ್ರು ಅದರಲ್ಲಿ ನಾನು ಅವಳ ಅಪ್ಪನ ಸ್ಥಾನದಲ್ಲೇ ಇರ್ತೀನಿ. ಅವಳನ್ನ ದಾರೆ ಎರೆದು ಕನ್ಯಾದಾನ ಮಾಡೋದು ಯಾರು ಅನ್ಕೊಂಡಿದ್ಯಾ? ನಾನೇ. ಕನ್ಯಾದಾನ ಶಾಸ್ತ್ರ ಮಾಡೋದು ನಾನೇ. ಒಬ್ಬ ದೊಡ್ಡ ಅಣ್ಣನಾಗಿ ಅದನ್ನ ಜವಾಬ್ದಾರಿ. ಕನ್ಯಾದಾನ ಮಾಡುವಾಗ ನನಗಾಗೋ ಸಂತೋಷ ಇದೆಯಲ್ಲ, ಅದು ಬರೀ ಅಣ್ಣನಿಗಾಗೋ ಸಂತೋಷ ಅಲ್ಲ ಕಣೋ, ಒಬ್ಬ ಅಪ್ಪನಿಗಾಗೋ ಸಂತೋಷ.